ಬ್ಯಾಟಿಂಗ್ ಡೆಪ್ತ್ ತುಂಬಾ ಚೆನ್ನಾಗಿದೆ. ಅಂದ್ರೆ 9 ಡೌನ್ ತನಕನೂ ಬ್ಯಾಟ್ಸ್ಮನ್ಸ್ ಇದ್ದಾರೆ ಈ ಸಲ. ಸೊ ಒಬ್ರಿಲ್ಲ ಅಂತಂದ್ರೆ ಒಬ್ರು ಅನ್ನೋ ತರ ಇದ್ದಾರೆ. ಬಟ್ ಸ್ಟಾರ್ಟಿಂಗ್ ಪವರ್ ಪ್ಲೇ ಅಲ್ಲಿ ಬಿಟ್ಕೊಡ್ಬಾರ್ದು ಅಷ್ಟೇ. ಜಾಸ್ತಿ ರನ್ಸ್ ಪವರ್ ಪ್ಲೇ ಅಲ್ಲಿ ಸ್ಕೋರ್ ಮಾಡಬೇಕು. ಆಮೇಲೆ ಆನ್ ದಿ ವೇ ಹೋಗುತ್ತೆ. ಒಂದು ಅಂದಾಜು ಒಂದು ಎಷ್ಟು ಮಾಡಬಹುದು ಪವರ್ ಪ್ಲೇ ಅಲ್ಲಿ ನಾವು ಒಂದು ಎಷ್ಟು ಮಾಡಬಹುದು ಅಂತ. ಯಾಕಂದ್ರೆ ನಾವು ಮೇನ್ ಆಗಿ ಇರೋದೇ ನಮಗೆ ಇಂಪಾರ್ಟೆನ್ಸ್ ಪವರ್ ಪ್ಲೇ ಅಲ್ಲಿ ನಾವು ಸ್ಕೋರ್ ಮಾಡಬೇಕಾಗಿದೆ. ಅಲ್ಲೊಂಚೂರು ನಾವು ಚೆನ್ನಾಗಿದ್ರೆ ಓಕೆ ಫೈನ್ ನಾವು ಒಂದು ಸ್ವಲ್ಪ ಆಡ್ತೀವಿ ಅನ್ನೋದು ಇರುತ್ತೆ. ಮಿನಿಮಮ್ 60 to 70 ರನ್ಸ್ ಬೇಕೇ ಬೇಕು ಪವರ್ ಪ್ಲೇ ಅಲ್ಲಿ ಮಿನಿಮಮ್. ಅಷ್ಟು ಬಂದ್ರೆ ನೆಕ್ಸ್ಟ್ ಡೆಪ್ತ್ ಓವರ್ಸ್ ಅಲ್ಲಿ ಅದನ್ನ ಕ್ಯಾಚ್ ಮಾಡ್ಕೋಬಹುದು ಅವರು. ಇನ್ ಕೇಸ್ ಮಿಡ್ ಓವರ್ಸ್ ಅಲ್ಲಿ ಆಗಿಲ್ಲ ಅಂತಂದ್ರೂ ಡೆಪ್ತ್ ಓವರ್ಸ್ ಅಲ್ಲಿ ಅದನ್ನ ಕ್ಯಾಚ್ ಮಾಡ್ಕೋಬಹುದು. ಇನ್ನೊಂದೇನ್ ಗೊತ್ತಾ, ಇಷ್ಟು ದಿನ ಆಡಿರೋ ಮ್ಯಾಚ್ ಗಳೆಲ್ಲ ಸಂಜೆ ಮ್ಯಾಚ್ ಆಗಿತ್ತು. ಹೌದು, ನಮ್ಗೆ 7:30 ಮ್ಯಾಚ್ ಗಳಾಗಿತ್ತು. 5 ಮ್ಯಾಚ್ ಸಹ ನಮ್ಗೆ 7:30 ಆಗಿತ್ತು. ಸೊ ನಾವು ಒಂದ್ ಸ್ವಲ್ಪ ಪ್ರಿಡಿಕ್ಟ್ ಮಾಡ್ಬೋದಿತ್ತು. ಆಮೇಲೆ ವೆದರ್ ಕಂಡೀಷನ್ ಎಲ್ಲವೂ ಚೆನ್ನಾಗಿತ್ತು. ಬಟ್ ಈಗ ನಮ್ಗೆ ಇದು ಒಂಥರ ಮಠ ಮಧ್ಯಾಹ್ನ 3:30 ಬಿಸಿಲು ಬೇರೆ. ಸೊ ಇವಾಗಂತೂ ಹೇಳೋದೇ ಬೇಡ, ಸಮ್ಮರ್ ಹೆವಿ ಬಿಸಿಲು ಇರುತ್ತೆ. ಐ ಥಿಂಕ್ ಅಲ್ಲೂ ಬಿಸಿಲು ಇರಬಹುದು, ಗೊತ್ತಿಲ್ಲ ಅಲ್ಲಿ ಸಿಚುವೇಶನ್ ಕಂಡೀಷನ್ ಹೇಗಿದೆ ಅಂತ. ಬಟ್ ಆಬ್ವಿಯಸ್ಲಿ ಇರುತ್ತೆ. ಸೊ ಆ ಮೂಮೆಂಟ್ ಈಗ ಮಧ್ಯಾಹ್ನಕ್ಕೂ ಸಂಜೆಗೂ ಕಂಪೇರ್ ಮಾಡಿದ್ರೆ ಹೇಗೆ ಅಂತ ಅದೊಂದು ಡ್ರಾಬ್ಯಾಕ್ ಆಗ್ಬೋದೇನೋ ನಮ್ಗೆ. ಸನ್ಲೈಟ್ ಎಫೆಕ್ಟ್ ಇಂದ ಡ್ರಾಬ್ಯಾಕ್ ಆಗ್ಬೋದು ನಮ್ಗೆ ಅಂತಲ್ಲ, ಎಲ್ಲಾ ಪ್ಲೇಯರ್ಸ್ಗೂ, RCBಗೆ ಅಂತಲ್ಲ, ಎಲ್ಲಾ ಪ್ಲೇಯರ್ಸ್ಗೂ ಡ್ರಾಬ್ಯಾಕ್ ಆಗಬಹುದು ಅನ್ಸುತ್ತೆ. ಬಟ್ ವೆದರ್ ಸಪೋರ್ಟ್ ಮಾಡಿದ್ರೆ ಆಗುತ್ತೆ.